ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಮುತ್ತನ್ನು ನೋಡಲಿಕ್ಕೆ ಹುಡುಗಿ ಕಡೆಯವ್ರು ಬರ್ತಾರೆ. ಆದರೆ ಮನೆಯವ್ರಿಗೆ ಯಾರಿಗೂ ಸತ್ಯ ಗೊತ್ತಿರೋದಿಲ್ಲ. ಹುಡುಗಿಯೇ ಸತ್ಯ ಹೇಳ್ತಾಳ. ಇನ್ನು ವೈಭವಿ ಮತ್ತು ಕಂಠಿಯ ಮಧ್ಯೆ ದೊಡ್ಡ ಜಗಳನೇ ಆಗುತ್ತೆ. ಏನೆಲ್ಲ ಆಗುತ್ತೆ ಎಲ್ಲನೂ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನು ಪ್ರಾರಂಭದಲ್ಲಿ ಚಂದನ ಮತ್ತು ಹರಿ ಇಬ್ಬರು ಬೇರೆ ಬೇರೆ ಸ್ಕೂಟಿಯಲ್ಲಿ ಹೋಗ್ತಾ ಇರ್ತಾರೆ. ಹರಿ ಮುಂದೆ ಹೋಗ್ತಾ ಇರ್ತಾನೆ, ಚಂದನ ಹಿಂದ್ಗಡೆ ಬರ್ತಾ ಇರ್ತಾಳೆ. ಆದರೆ ಚಂದನನ ಸ್ಕೂಟಿ ಇದ್ದಕ್ಕಿದ್ದಾಗೆ ಹಾಳಾಗುತ್ತೆ. ಅವಳು ಎಷ್ಟೇ ಸ್ಟಾರ್ಟ್ ಮಾಡಿದ್ರು ಸ್ಕೂಟಿ ಸ್ಟಾರ್ಟ್ ಆಗ್ತಿರಲ್ಲ. ಇನ್ನು ಹರಿ ಹೇಳ್ತಾನೆ, ಏನಾಯ್ತು ರೀ ಮೇಡಮ್, ಯಾಕೆ ಸ್ಕೂಟಿ ಸ್ಟಾರ್ಟ್ ಆಗ್ತಿಲ್ಲ ನಿಮ್ಮದು ಅಂತ ಕೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಗೊತ್ತಿಲ್ಲ ಹರಿ ಏನಾಯಿತು ಅಂತ, ಸಡನ್ಲಿ ಆಫ್ ಇತ್ತು, ಎಷ್ಟು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟೇ ಆಗ್ತಿಲ್ಲ ಅಂತ ಹೇಳ್ತಾನೆ. ಇನ್ನು ಹರಿ ಕೂಡ ನೋಡ್ತಾನೆ, ಆದರೂ ಸ್ಕೂಟಿ ಸ್ಟಾರ್ಟ್ ಆಗ್ತಿರಲ್ಲ. ಆಗ ಹರಿ ಹೇಳ್ತಾರೆ, ಡೋಂಟ್ ವರಿ ಮೇಡಮ್, ಏನೂ ಆಗಲ್ಲ, ಇಲ್ಲೇ ಕಂಠಿ ಗ್ಯಾರೇಜ್ ಇದೆ ಅಲ್ವಾ, ಅಲ್ಲಿ ಸರಿ ಮಾಡ್ಕೊಂಡು ಮುಂದೆ ಹೋಗೋಣ ಅಂತ ಹೇಳ್ತಾರೆ. ಇನ್ನು ಈ ಕಡೆ ವೈಭವಿ ಮತ್ತು ಕಂಠಿ ಮಾತಾಡ್ತಾ ಇರ್ತಾರೆ. ಇನ್ನು ವೈಭವಿ ಹೇಳ್ತಾಳೆ, ಏನು ಕಂಠಿ ಏನು ಯೋಚನೆ ಮಾಡ್ತಿದ್ಯಾ, ಆವಾಗ್ಲಿಂದನೂ ಕೆಲಸ ಮಾಡೋದು ಬಿಟ್ಟು ಯೋಚನೆ ಮಾಡ್ತಾ ಕೂತಿದ್ಯಲ್ಲ, ಏನಾಯಿತು ಅಂತ ಕೇಳ್ತಾಳೆ. ಆಗ ಕಂಠಿ ಹೇಳ್ತಾಳೆ, ಏನೂ ಇಲ್ಲ ವೈಭವಿ, ಮುತ್ತು ಅಣ್ಣಂಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ತಾನೆ. ಆವಾಗ ಕಂಠಿ ಹೇಳ್ತಾಳೆ, ಏನು ಹೇಳ್ತಿದ್ಯಾ, ಮುತ್ತು ಅಣ್ಣಂಗೆ ಮದುವೆ ಫಿಕ್ಸ್ ಆಗಿದೆಯಾ, ಅಯ್ಯೋ ಕಂಠಿ ಇಷ್ಟು ಒಳ್ಳೆ ವಿಚಾರನ ಯಾಕೆ ಈ ರೀತಿ ಹೇಳ್ತಿದ್ಯಾ ಅಂತ ಕೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಏನೋ ನಂಗಂತೂ ಅರ್ಥ ಆಗ್ತಿಲ್ಲ, ಅವ್ನು ಮದುವೆ ಆಗ್ತಿರೋದು ಯಾರಿಗೂ ಗೊತ್ತಿಲ್ಲ ಅಲ್ಲ, ಮದುವೆ ಹುಡುಗಿ ಯಾರು, ಪ್ರತಿಯೊಂದನ್ನು ಎಲ್ಲನೂ ಮುಚ್ಚಿಟ್ಟಿದ್ದಾನೆ. ಈ ರೀತಿ ಯಾವತ್ತೂ ಮುತ್ತು ಅಣ್ಣ ಮಾಡ್ದವನಲ್ಲ. ಇಲ್ಲ, ಇಲ್ಲೇನೋ ತಪ್ಪಾಗಿದೆ, ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ, ಅವನೇನೋ ತಪ್ಪು ಮಾಡ್ತಿದ್ದಾನೆ, ಅದಕ್ಕೆ ನಮ್ಮಿಂದ ಮುಚ್ಚಿಡ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ವೈಭವಿ ಹೇಳ್ತಾಳೆ, ಯಾಕೆ ಕಂಠಿ ಈ ರೀತಿ ಹೇಳ್ತೀಯಾ, ಅವ್ರು ಮದುವೆ ಆಗ್ತಿದ್ದಾರೆ ತಾನೆ, ಅವ್ರು ಮದುವೆ ಆಗಬೇಕಂತೂ ತಾನೇ ಇಷ್ಟೆಲ್ಲ ನೀವು ಕಷ್ಟಪಡ್ತಿರೋದು, ಅವ್ರು ಮದುವೆ ಆಗಲಿ ಬಿಡು, ಅವ್ರ ಇಷ್ಟ, ಅವ್ರಿಗೆ ಯಾವ ಹುಡುಗಿನ ಬೇಕೋ ಅವ್ರು ಸೆಲೆಕ್ಟ್ ಮಾಡ್ಕೊಳ್ತಾರೆ, ಅವರಿಗೆ ಯಾವಾಗ ಮದುವೆ ಆಗಬೇಕು ಅಂತ ಅನಿಸ್ತದೋ ಮದುವೆ ಆಗ್ತಿದ್ದಾರೆ. ಇವಾಗ ಅವ್ರಿಗೆ ಮದುವೆ ಆಗಬೇಕು ಅಂತ ಅನಿಸ್ತಿದೆ, ಅದಕ್ಕೆ ಅವ್ರು ನಿಮ್ಮ ಹತ್ರ ಯಾರ ಹತ್ರನೂ ಹೇಳ್ದೆ ಅವರೇ ಹುಡುಗಿ ನೋಡ್ಕೊಂಡ್ಬಂದು ಮದುವೆ ಆಗಬೇಕಂತ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಯಾಕೆ ನೀನು ಈ ರೀತಿ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆವಾಗ ಕಂಠಿ ಹೇಳ್ತಾನೆ, ವೈಭವಿ ನೀನು ಏನು ಹೇಳ್ತಿದ್ಯಾ ಅಂತ ಹೇಳುವಾಗಲೇ ಹರಿ ಮತ್ತು ಚಂದನ ಇಬ್ಬರು ಬರ್ತಾರೆ ಗಾಡಿ ಇಟ್ಕೊಂಡು. ಇನ್ನು ಕಂಠಿ ಹೇಳ್ತಾನೆ, ಏನಾಯಿತು ಅಣ್ಣ, ಅದಕ್ಕೆ ಏನಾಯಿತು ಗಾಡಿಗೆ ಅಂತ ಕೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಏನೋ ಗೊತ್ತಿಲ್ಲ ಕಂಠಿ ಅವರೇ, ಒಂದೇ ಸಲ ಗಾಡಿ ಬಂದುಬಿತ್ತು, ಎಷ್ಟೇ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗ್ತಿಲ್ಲ, ಸ್ವಲ್ಪ ಏನಾಗಿದೆ ಅಂತ ನೋಡ್ತೀರಾ, ನಂಗೆ ಬೇರೆ ಆಫೀಸಿಗೆ ಲೇಟ್ ಆಯಿತು, ಆಫೀಸಿಗೆ ಹೋಗಬೇಕು ಅಂತ ಹೇಳ್ತಾಳೆ. ಆಗ ಕಂಠಿ ಹೇಳ್ತಾನೆ, ಹೌದಾ ಆಯಿತು ಬಿಡಿ, ನಾನು ನೋಡ್ತೇನೆ ಅಂತ ಹೇಳಿ ಗಾಡಿ ನೋಡ್ತಾ ಇರ್ತಾನೆ. ಆಗ ವೈಭವಿ ಹೇಳ್ತಾಳೆ ಹರಿ ಹತ್ರ, ಹರಿ ಅಣ್ಣ, ಮುತ್ತು ಅಣ್ಣಂಗೆ ಮದುವೆ ಫಿಕ್ಸ್ ಆಯ್ತಂತಲ್ವಾ ಅಂತ ಹೇಳ್ತಾಳೆ. ಆವಾಗ ಹರಿ ಹೇಳ್ತಾನೆ, ಹೌದು ವೈಭವಿ, ಆದರೆ ನಂಗೆ ಯಾಕೋ ಅದಿಷ್ಟ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ವೈಭವಿ ಹೇಳ್ತಾಳೆ, ಯಾಕೆ ಆ ರೀತಿ ಹೇಳ್ತಿದ್ದೀರಾ, ಅಲ್ಲ ಮುತ್ತು ಅಣ್ಣಂಗೆ ಮದುವೆ ಆಗ್ತಿದೆ, ಅವ್ರಿಗೆ ಮದುವೆ ಆದರೆ ಯಾರಿಗೆ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಂಗಂತೂ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಆಗ ಕಂಠಿ ಚಂದನ ಹರಿಗೆಲ್ಲ ಸಿಟ್ಟು ಬರ್ತದೆ. ಆವಾಗ ಹರಿ ಹೇಳ್ತಾನೆ, ಅಲ್ಲ ನಮಗೆ ತುಂಬ ಟೆನ್ಷನ್ ಆಗ್ತಿದೆ, ಅವನು ಬೇರೆ ಮದುವೆ ವಿಚಾರನ ಯಾರ ಹತ್ರನೂ ಹೇಳಲಿಲ್ಲ, ನಮಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ಹಾಗಂತೇಳಿ ಯಾರಿಗೂ ಹೇಳದೆ ಕೇಳದೆ ಹುಡುಗಿ ಮನೆಯವ್ರು ಯಾರು ಏನು ಗೊತ್ತಿಲ್ಲದೆ ಮದುವೆ ಮಾಡಿ ಕೊಡೋದಕ್ಕೆ ನಂಗಂತೂ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಗ ವೈಭವಿ ಹೇಳ್ತಾಳೆ, ಅಲ್ಲ ನಿಮಗೆಲ್ಲ ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ರೆ, ನಿಮಗೆಲ್ಲ ಏನು ಚಿಂತೆ ಆಗಿದೆ, ಅಲ್ಲ ಮೊದಲು ಮುತ್ತು ಅಣ್ಣ ಮದುವೆ ಆಗಲಿಲ್ಲ ಅಂತ ಹೇಳ್ತಿದ್ರಿ, ಈಗ ಮುತ್ತು ಅಣ್ಣ ಅವ್ರ ಹುಡುಗಿನ ಅವರೇ ಹುಡ್ಕೊಂಡಿದ್ದಾರೆ, ಅವರೇ ಮದುವೆ ಆಗಬೇಕಂತ ಡಿಸೈಡ್ ಮಾಡಿದ್ದಾರೆ. ಹಾಗಿರುವಾಗ ಇಷ್ಟು ಖುಷಿಯಾದ ವಿಚಾರ ನೀವು ಯಾಕೆ ಈ ರೀತಿ ಮಾಡ್ತಿದ್ದೀರಾ, ಅಷ್ಟೇ ಅಲ್ಲ ನೀವು ಅವರ ಮದುವೆ ಮಾಡಿಸೋದಕ್ಕಿಂತ ಮದುವೆ ನಿಲ್ಲಿಸ್ಬೇಕನ್ನೋ ಆತುರದಲ್ಲೇ ಇದ್ದೀರಲ್ಲ, ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದೀರಾ, ನಂಗಂತೂ ಗೊತ್ತಿಲ್ಲ, ಯಾರಿಗೆ ಮುತ್ತು ಅಣ್ಣ ಮದುವೆ ಆದರೆ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಂಗಂತೂ ತುಂಬ ಖುಷಿಯಾಗುತ್ತೆ. ಯಾಕೆ ಹೇಳಿ, ಮುತ್ತು ಅಣ್ಣನ ಮದುವೆ ಆದಮೇಲೆ ನಾನು ಕಂಠಿ ಮದುವೆ ಆಗ್ಬೋದು, ನಮ್ಮ ಮದುವೆಗೆ ಯಾವುದೇ ಅಡ್ಡಿ ಇರಲ್ಲ ಅಂತ ಹೇಳ್ತಾನೆ. ಆಗ ಕಂಠಿಗಂತೂ ತುಂಬ ಸಿಟ್ಟು ಬರ್ತದೆ. ಆಗ ಹರಿಗಂತೂ ಏನು ಮಾತಾಡಬೇಕಂತ ಗೊತ್ತಾಗಲ್ಲ. ಆಗ ಹರಿ ಹೇಳ್ತಾನೆ, ಅಲ್ಲ ವೈಭವಿ, ನಾನು ಕೂಡ ನೋಡ್ತಾ ಇದ್ದೇನೆ, ನಿಂಗೆ ಕಾಲೇಜ್ ಹೋಗಬೇಕು, ಮನೇಲಿ ಕೆಲಸ ಮಾಡಬೇಕು, ಅದೆಲ್ಲ ಏನೂ ಇಲ್ವಾ, 24 ಗಂಟೆ ಯಾವಾಗಲೂ ಕಂಠಿ ಗ್ಯಾರೇಜಲ್ಲಿ ಇರ್ತೀಯಲ್ವಾ, ಒಂದು ಕೆಲಸ ಮಾಡು, ಕಂಠಿ ಗ್ಯಾರೇಜಲ್ಲಿ ಇದ್ಬಿಡು, ಅವನಿಗೂ ಕೆಲಸ ಮಾಡೋಕ್ಕೆ ಬಿಡಲ್ಲ, ನೀನು ಏನು ಮಾಡಲ್ಲ ಅಂತ ಹೇಳ್ತಾನೆ. ಆಗ ವೈಭವಿಗೆ ಸಿಟ್ಟು ಬರ್ತದೆ. ಆಗ ಕಂಠಿ ಹೇಳ್ತಾನೆ, ಆಯಿತು ಗಾಡಿ ಸರಿ ಆಯಿತು ತಗೊಂಡು ಹೋಗಿ ಅಂತ ಹೇಳ್ತಾರೆ. ಇನ್ನು ವೈಭವಿ ಮಾತಾಡಿದಂಥ ಮಾತುಗಳು ಯಾವುದು ಇಷ್ಟ ಆಗ್ತಿರಲ್ಲ ಚಂದನಗೆ ಮತ್ತು ಹರಿಗೆ. ಆವಾಗ ಕಂಠಿ ಹೇಳ್ತಾನೆ, ಅಲ್ಲ ವೈಭವಿ, ನೀನು ಈ ರೀತಿ ಮಾತಾಡಿದ ಇಷ್ಟ ಆಗಲಿಲ್ಲ ನನಗೆ, ಯಾಕೆ ಈ ರೀತಿ ಮಾತಾಡಿದೆ, ನೀನು ಮಾತಾಡಿದ ತಪ್ಪಲ್ವಾ ವೈಭವಿ ಅಂತ ಹೇಳ್ತಾನೆ. ಅದು ಹರಿ ಮತ್ತು ಚಂದನ ಹೋದ್ಮೇಲೆ ಅಲ್ಲಿಂದ. ಆಗ ವೈಭವಿ ಹೇಳ್ತಾಳೆ, ನಾನೇನು ಮಾತಾಡಿದೆ ಕಂಠಿ, ನಾನು ಇರೋದನ್ನು ಇದ್ದಾಗೆ ಹೇಳಿದೆ, ನಾನೇನು ಹೇಳಿದೆ, ಮುತ್ತಣ್ಣನ ಮದುವೆ ಆದಮೇಲೆ ನಮ್ಮ ಮದುವೆ ಆಗುತ್ತೆ, ಅದಕ್ಕೆ ಯಾವುದೇ ಅಡೆತಡೆ ಇರಲ್ಲ ಅಂತ ಹೇಳಿದೆ, ಅದರಲ್ಲಿ ಏನಿದೆ
ಅಂತ ಹೇಳ್ತಾಳೆ ವೈಭವಿ. ಆಗ ಕಂಠಿ ಹೇಳ್ತಾನೆ, ಅಲ್ಲ ವೈಭವಿ, ನಿಂಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ವಾ? ನೋಡು, ನಮ್ಮಿಬ್ಬರ ಮದುವೆ ಆಗ್ಲಿಕ್ಕೋಸ್ಕರ ಮುತ್ತು ಅಣ್ಣ ಯಾವುದೋ ಒಂದು ಹುಡುಗಿಯನ್ನ ಮದುವೆ ಆಗೋದು ನಾನು ಒಪ್ಪಲ್ಲ. ನಮ್ಮಿಬ್ಬರ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳ್ಕೊಂಡು ಅವನ ಜೀವನ ಬಲಿ ಕೊಡಲಿಕ್ಕೆ ನಾನು ಒಪ್ಪಲ್ಲ. ನೋಡು, ನನಗೆ ಮುತ್ತು ಅಣ್ಣ ಮುಖ್ಯ, ಅವ್ನು ಖುಷಿಯಾಗಿರ್ಬೇಕು, ಅದು ಮುಖ್ಯ, ಆಮೇಲೆ ನನಗೆ ನೀನು ಅಂತ ಹೇಳ್ತಾನೆ. ಆವಾಗ ವೈಭವಿಗೆ ತುಂಬಾ ಸಿಟ್ಟು ಬರ್ತದೆ. ಆಗ ವೈಭವಿ ಹೇಳ್ತಾಳೆ, ಏನು ಹೇಳ್ತಿದ್ಯಾ ಕಂಠಿ? ಅಂದರೆ ನಿನ್ನ ಅಣ್ಣ ನನಗಿಂತ ಹೆಚ್ಚ ನಿನಗೆ ಅಂತ ಹೇಳ್ತಾಳೆ. ಆಗ ಕಂಠಿ ಹೇಳ್ತಾನೆ, ಹೌದು ಕಣೆ, ನಂಗೆ ನನ್ನ ಮುತ್ತು ಅಣ್ಣನೇ ಹೆಚ್ಚು. ಅವನಿಂದನೇ ಅಲ್ಲ, ನನಗೆ ಅವನ ಜೀವನನೇ ಸರಿಯಾಗಿರೋದು ಮುಖ್ಯ. ಅವನ ಜೀವನ ತುಂಬ ಚೆನ್ನಾಗಿರಬೇಕು, ಆಮೇಲೆ ನನಗೆ ನನ್ನ ಜೀವನ, ನನಗೆ ಮೊದಲು ಮುತ್ತು ಅಣ್ಣ ಅಂತ ಹೇಳ್ತಾನೆ. ಆಗ ವೈಭವಿಗೆ ತುಂಬಾ ಸಿಟ್ಟು ಬರ್ತದೆ. ವೈಭವಿ ಹೇಳ್ತಾಳೆ, ಇನ್ನೊಂದರ ನಾ ಲವ್ ಮಾಡಿದ್ನ, ಹೋಗಾಚೆ ಅಂತ ಹೇಳಿ ಅವನಿಗೆ ಬಾಯಿ ಬಂದಾಗ ಬೈದು ಅಲ್ಲಿಂದ ಹೋಗ್ತಾರೆ. ಇನ್ನು ಈ ಕಡೆ ಮುತ್ತುಗಂತೂ ಅದೇ ಟೆನ್ಷನ್ ಆಗಿರ್ತದೆ. ಅಲ್ಲ, ವಿಚಾರನ ಹೇಗೆ ಹೇಳಿ, ಇನ್ನೇನು ಹುಡುಗಿ ಮನೆಯವ್ರು ಬರ್ತಾರಲ್ವಾ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಮನೆಯಲ್ಲಿ ನಟರಾಜ ಬರ್ತಾನೆ. ಬಂದು ಹೇಳ್ತಾನೆ, ಏನು ನಡೆಸ್ತಿದ್ದೀರಾ ನೀವೆಲ್ಲ? ಮುತ್ತು ನೋಡ್ಲಿಕ್ಕೆ ಹುಡುಗಿ ಕಡೆಯವ್ರು ಬರ್ತಾರ? ಅಲ್ಲ, ಮನೆಗೊಂದು ಹಿರಿ ಮನುಷ್ಯ ಇದ್ದೇನೆ, ನನ್ನ ಹತ್ರ ಕೇಳಬೇಕಂತ ಗೊತ್ತಿಲ್ವಾ ನಿಮ್ಗೆ ಅಂತ ಹೇಳಿ ಹರಿ, ಕಂಠಿಗೆ, ಆಮೇಲೆ ಚಂದನಂಗೆ ಕೇಳ್ತಾರೆ. ಆಗ ಹರಿ ಹೇಳ್ತಾನೆ, ಅಯ್ಯೋ ನಟರಾಜ, ಸ್ವಲ್ಪ ತಡಿ, ನಮಗೇನೆ ವಿಷಯ ಗೊತ್ತಿಲ್ಲ, ನಮಗೇನು ಇವಾಗ ವಿಷಯ ಗೊತ್ತಾಗಿದ್ದು ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹೌದು ಅಂಕಲ್, ನಮಗೇನೆ ವಿಷಯ ಗೊತ್ತಿಲ್ಲ, ಮುತ್ತು ಅಣ್ಣ ನಿನ್ನೆ ಹೇಳಿದ್ದು ನಮ್ಮ ಹತ್ರ ಅಂತ ಹೇಳ್ತಾಳೆ. ಆಗ ಕಂಠಿ ಹೇಳ್ತಾನೆ, ನಿಂಗೆ ಯಾಕದಲ್ಲ, ಏನಾದರೂ ಆಗ ನೀ ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾನೆ. ಆಗ ನಟರಾಜ್ ಹೇಳ್ತಾನೆ, ಅಲ್ಲ, ಹುಡುಗಿ ಯಾರು, ಯಾವ ಮನೆತನದವರು, ಯಾವ ಕಡೆಯವರು, ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲದೆ ಮದುವೆಗೆ ತಯಾರಿ ಮಾಡೋದಾ? ಅಲ್ಲ, ನೀವೆಲ್ಲ ಹುಡುಗಿ ನೋಡಿದ್ದೀರಾ, ಅವ್ರ ಮನೆತನ ಯಾವುದು ಅಂತ ಗೊತ್ತಿದೆಯಾ ನಿಮಗೆ? ಏನು ಗೊತ್ತಿಲ್ಲದೆ ಮುತ್ತು ಯಾಕೆ ಈ ರೀತಿ ಮಾಡ್ತಿದ್ದಾನೆ? ಇರಲಿ, ಹುಡುಗಿ ಕಡೆಯವ್ರು ಬರ್ತಾರಲ್ಲ, ಆಮೇಲೆ ನೋಡ್ಕೊಳ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಮುದ್ದು ತುಂಬ ಟೆನ್ಷನಲ್ಲಿ ಇರ್ತಾನೆ. ಇನ್ನು ಹುಡುಗಿ ಕಡೆಯವ್ರು ಬರ್ತಾರೆ. ಹುಡುಗಿ ಕಡೆಯವ್ರ ಬ್ರೋಕರ್ ಎಲ್ಲ ಬರ್ತಾರೆ. ಇನ್ನು ಅವ್ರ ಅಪ್ಪ ಅಮ್ಮ ಹುಡುಗಿ ಬರ್ತಾರೆ. ಆದರೆ ಮನೆಯವ್ರಿಗೆ ಯಾರಿಗೂ ಅವಳೇ ಹುಡುಗಿ ಅಂತ ಗೊತ್ತಿರಲ್ಲ. ಯಾಕಂದರೆ ಅವಳು ಮುತ್ತುಗಿಂತ ತುಂಬ ವರ್ಷ ದೊಡ್ಡವಳು. ಅವಳನ್ನು ನೋಡಿದರೆ ಹುಡುಗಿ ಅಕ್ಕನ ಅವ್ರ ಮನೆಯವ್ರ ಥರ ಕಾಣಿಸ್ತದೆ. ಆದರೆ ಮುತ್ತಿಗೆ ಸಮಾನವಾದ ಹುಡುಗಿ ಅಂತ ಯಾರಿಗೂ ಅನಿಸಿರಲ್ಲ. ಇನ್ನು ಅವರೆಲ್ಲ ಹುಡುಗಿ ಅಕ್ಕ ಅಂತ ಹುಡುಗಿಯನ್ನು ಅಂದ್ಕೊಂಡಿರ್ತಾರೆ. ಇನ್ನೊಂದು ಮನೆಯೊಳಗೆ ಬರ್ತಾರೆ. ಬಂದು ಕೂಡ ಬನ್ನಿ ಬನ್ನಿ ಅಂತ ಹೇಳಿ ಮನೆಯೆಲ್ಲ ನೋಡ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಮನೆಯೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಗ ನಟರಾಜ್ ಹೇಳ್ತಾನೆ, ಹೌದಾ, ನಿಮ್ಮನ್ನು ನೋಡಿದ್ರು ತುಂಬ ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಇರುವ ಕುಟುಂಬ ಅಂತ ಅನಿಸ್ತದೆ ಅಂತ ಹೇಳ್ತಾರೆ. ಇನ್ನು ಹುಡುಗಿ ಹೇಳ್ತಾಳೆ, ನಾನು ಸ್ವಲ್ಪ ಮನೆ ನೋಡ್ಬೋದಾ ಅಂತ ಹೇಳ್ತಾಳೆ. ಆಗ ಚಂದನ ಮನೆಯೆಲ್ಲ ನೋಡ್ಕೊಂಡು ಬರಲಿಕ್ಕೆ ಕರ್ಕೊಂಡು ಹೋಗ್ತಾಳೆ. ಇನ್ನು ನಟರಾಜ್ ಹೇಳ್ತಾನೆ, ನಮ್ಮ ಮಗ ಮುತ್ತು ತುಂಬ ಒಳ್ಳೆಯವನು, ತುಂಬ ಸೂಕ್ಷ್ಮ ಅವನು ಅಂತ ಹೇಳ್ತಾನೆ. ಆದರೆ ಮುತ್ತುಗಂತೂ ಭಯ ಇದ್ದೇ ಇರುತ್ತೆ. ಇನ್ನು ಮಾತುಕತೆ ಮಾಡ್ತಾ ಇರ್ತಾರೆ. ಇನ್ನು ಹುಡುಗಿ ಅಪ್ಪ ಅಮ್ಮ ಹೇಳ್ತಾರೆ, ನಮಗಂತೂ ನಿಮ್ಮ ಫ್ಯಾಮಿಲಿ ಎಲ್ಲರೂ ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ಆಗ ಹರಿ ಹೇಳ್ತಾನೆ, ಹೌದು, ಇದ್ಯಾರು ಹುಡುಗಿ ಅಕ್ಕನಾ ಅಂತ ಕೇಳ್ತಾರೆ ಹುಡುಗಿಗೆ. ಆಗ ಹುಡುಗಿಗೆ ಸಿಟ್ಟು ಬರ್ತದೆ, ಅವ್ರ ಅಪ್ಪ ಅಮ್ಮನಿಗೂ ಸಿಟ್ಟು ಬರ್ತದೆ. ಆವಾಗ ಬ್ರೋಕರ್ ಹೇಳ್ತಾನೆ, ಅಯ್ಯೋ ಮುತ್ತು, ನೀನು ಏನು ವಿಷಯ ಕೂಡ ಹೇಳಿಲ್ವಾ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಅದು ಅಂತ ಹೇಳ್ತಾನೆ. ಆಗ ಬ್ರೋಕರ್ ಹೇಳ್ತಾನೆ, ಹುಡುಗಿ ಅಕ್ಕ ಅಲ್ಲಪ್ಪ ಹರಿ, ಇವಳೇ ಹುಡುಗಿ ಅಂತ ಹೇಳ್ತಾನೆ. ಆಗ ಮನೆಯವರೆಲ್ಲ ತುಂಬ ಶಾಕ್ ಆಗ್ತದೆ. ಯಾಕಂದರೆ ಹುಡುಗಿ ಮುತ್ತುಗಿಂತ ತುಂಬ ದೊಡ್ಡವಳಾಗಿರ್ತಾಳೆ. ಆಗ ಹುಡುಗಿ ಹೇಳ್ತಾಳೆ, ಹೌದು, ನಾನೇ ಹುಡುಗಿ, ನೋಡಿ, ನಂಗೆ ಆಲ್ರೆಡಿ ಮದುವೆ ಆಗಿದೆ, ಈಗ ಡೈವರ್ಸ್ ಕೂಡ ಆಗಿದೆ, ಇನ್ನು ಸ್ವಲ್ಪ ದಿನ ಅದು ಕೂಡ ಆಗಿಬಿಡುತ್ತೆ, ನೀವೇನು ಹೆದರಬೇಡಿ, ಡೈವರ್ಸ್ ಕೇಸೆಲ್ಲ ಮುಗಿಸ್ಕೊಂಡು ನಾನು ಮದುವೆ ಆಗ್ತೇನೆ ಅಂತ ಹೇಳ್ತಾಳೆ. ಆಗ ಮನೆಯವರಿಗೆಲ್ಲರಿಗೂ ಶಾಕ್ ಆಗುತ್ತೆ. ಆಗ ನಟರಾಜ ಎದ್ದು ನಿಲ್ತಾನೆ. ಅವನು ಹೇಳ್ತಾನೆ, ಏನು ಅಂದರೆ ನಿಮಗೆ ಮದುವೆ ಆಗಿದೆ ಆಲ್ರೆಡಿ ಅಂತ ಹೇಳ್ತಾನೆ. ಅದಕ್ಕೆ ಹೌದು ಅಂತ ಹೇಳ್ತಾನೆ. ಎಲ್ಲ ಬ್ರೋಕರ್ ಹತ್ರ ಹೇಳಿದ್ವಲ್ಲ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ, ಈ ಮದುವೆ ನಿಲ್ಲಬಾರ್ದು, ಈ ಮದುವೆ ಆಗಲೇಬೇಕು ಅಂತ ಹೇಳಿ, ಹೌದು, ನಾನೆಲ್ಲ ಹೇಳ್ತೇನೆ, ನನಗೆ ಈ ಸಂಬಂಧ ಒಪ್ಪಿಗೆ ಇದೆ ಅಂತ ಹೇಳ್ತಾನೆ. ಮಾತು ಮರೆಸ್ತಾ ಇರ್ತಾನೆ. ಒಟ್ಟಿನಲ್ಲಿ ಮನೆಯವ್ರು ಯಾರು ಅವರಿಗೆ ಬೈಬಾರ್ದು ಅಂತ ಹೇಳಿ ಅವನೇ ಹೇಳ್ತಾರೆ, ಮದುವೆ ನನಗೆ ಇಷ್ಟ ಉಂಟಂತ ಹೇಳ್ತಾನೆ. ಇನ್ನು ನಟರಾಜ ಹೇಳ್ತಾನೆ, ಅಲ್ಲ, ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ನಾನೊಂದು ಕ್ವಶನ್ ಕೇಳ ನಿಮಗೆ, ಅಮ್ಮ, ನಿನ್ನ ವಯಸ್ಸೆಷ್ಟಮ್ಮ ಅಂತ ಕೇಳ್ತಾರೆ ಆ ಹುಡುಗಿ ಹತ್ರ. ಅದಕ್ಕೆ ಅವಳು ಹೇಳ್ತಾಳೆ, ನಂಗೆ 36 ವರ್ಷ ಅಂತ ಹೇಳ್ತಾಳೆ. ಆವಾಗ ಅವನಿಗೆ ತುಂಬ ಶಾಕ್ ಆಗ್ತದೆ. ಯಾಕಂದರೆ ಮುತ್ತುಗೆ ಆಗಿರೋದೇ 29-30 ವರ್ಷ. ಇನ್ನು ಹುಡುಗಿ ಅವನಕ್ಕಿಂತ ತುಂಬ ದೊಡ್ಡವಳಂತ ಗೊತ್ತಾದಾಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಇನ್ನು ಹರಿ ಕೂಡ ಹೇಳ್ತಾನೆ ಮನಸ್ಸಲ್ಲೇ, ಅಲ್ಲ, ಈ ವಿಚಾರಕ್ಕೆ ನಮ್ಮ ಮುತ್ತು ಅಣ್ಣ ಏನು ನಮ್ಮ ಹತ್ರ ಹೇಳಲಿಲ್ಲ ಅಂತ ಹೇಳ್ಕೊಂಡು. ಇನ್ನು ಮನೆಯವರೆಲ್ರಿಗೂ ತುಂಬಾ ಬೇಜಾರಾಗ್ತದೆ. ಮುತ್ತು ಈ ರೀತಿ ಮಾಡಿಬಿಟ್ನಾ, ಮನೆಯವ್ರಿಗೆ ಯಾರಿಗೂ ಹೇಳದೆ ಈ ರೀತಿ
ಬೇಗ ಮದುವೆ ಆಗುವಂಥ ಅವಸರ ಯಾಕಿತ್ತು ಅವನಿಗೆ ಅಂತೇಳ್ಕೊಂಡು ತುಂಬಾ ಎಲ್ಲರೂ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಮುತ್ತು ಮಾತು ಮರೆಸಿ ಹೇಳ್ತಾನೆ, ಆಯ್ತಾಯ್ತು ನಮಗೆ ಈ ಸಂಬಂಧ ಒಪ್ಪಿಗೆ ಆಯಿತು ಅಂತ ಹೇಳಿ ಅವ್ರು ಹೇಳ್ತಾರೆ, ಆಯಿತು ಇನ್ನು ನಾಡಿದ್ದು ವಾರ ನಾವು ನಿಶ್ಚಿತಾರ್ಥ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾರೆ ಮನೆಗೆ. ಇನ್ನು ಈ ಕಡೆ ಮನೆಯವರೆಲ್ಲರೂ ಮುತ್ತೇ ಬರಲಿ, ಮುತ್ತು ಹತ್ರ ಕೇಳಬೇಕು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ನಾಳೆ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಮುತ್ತು ಅಮಿತ್ ಭಾಯ್ ಮನೆಗೆ ಹೋಗಿ ಇರೋ ಸತ್ಯನೆಲ್ಲನೂ ಹೇಳ್ತಾನೆ. ಇನ್ನು ಮಹಿಮಾ ಚಂದನಂಗೆ ಹೇಳ್ತಾಳೆ, ಮುತ್ತುಜಿ ಏನೋ ಅಪಾಯದಲ್ಲಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾಳೆ. ಏನೆಲ್ಲ ಆಗುತ್ತೆ ಪ್ರತಿಯೊಂದು ನಾಳೆ ವಿಡಿಯೋದಲ್ಲಿ ನೋಡೋಣ. ಮುತ್ತು ಹೇಳ್ತಾನೆ ಹುಡುಗಿ ಮನೆಯವರಿಗೆ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಕೊಂಡು, ಅಥವಾ ವೈಭವಿ ಆಡಿದಂಥ ಮಾತುಗಳಿಗೋಸ್ಕರ ಮುತ್ತು ಈ ಮದುವೆ ಒಪ್ಕೊಂಡಿದ್ದಾನಂತ ಹೇಳಿ ಕಂಟಿಗೆ ಗೊತ್ತಾಗುತ್ತಾ, ಏನೆಲ್ಲ ಆಗುತ್ತೆ, ಹರಿ ಇದನ್ನು ಒಪ್ಕೊಳ್ತಾನ, ಚಂದನ ಏನು ಹೇಳ್ತಾಳೆ, ಪ್ರತಿಯೊಂದನ್ನು ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.